ನಾನು ಕೇಳ್ತೇನೆ, ನಾವು ಕೊಟ್ಟಂತ 2 ವರ್ಷ ಕೊಟ್ಟಂತ ಅನುದಾನವನ್ನ ಅಂಕಿಅಂಶಗಳ ಮೂಲಕ ಕೊಟ್ಟಿದ್ದೀನಿ. ನಾನು ಇವತ್ತು ಬಿಜೆಪಿಯ ಇಲ್ಲಿರುವಂತ ನನ್ನೆಲ್ಲ ಸ್ನೇಹಿತರ ಹತ್ರ ವಿನಂತಿ ಮಾಡ್ತೀನಿ, ನೀವು 11 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡ್ತೀರಿ, ಕಳೆದ 5 ವರ್ಷ ರಾಜ್ಯದಲ್ಲಿ ಆಡಳಿತ ಮಾಡಿದಿರಿ. ಈ ನರಿಮೊಗರು ಗ್ರಾಮ ಪಂಚಾಯತಿಗೆ ಏನು ಕೊಟ್ಟಿದ್ದೀರಿ ಅಂತೇಳಿ ಕೇಳುದಿದ್ರೆ ನಾನು ಕೇಳ್ತೀನಿ, ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವೇನು ಕೊಟ್ಟಿದ್ದೀರಿ, ನಾವು 2 ವರ್ಷದಲ್ಲಿ ಏನು ಕೊಟ್ಟಿದ್ದೀವಿ? ಬಹಿರಂಗ ವೇದಿಕೆಯನ್ನು ನಿರ್ಮಾಣ ಮಾಡಿ ಪರಸ್ಪರವಾಗಿ ನಾವು ವಿಚಾರ ವಿನಿಮಯ ಮಾಡ. ಬಿಜೆಪಿ ಎಷ್ಟು ಕೊಟ್ಟಿದೆ, ಕಾಂಗ್ರೆಸ್ 2 ವರ್ಷದಲ್ಲಿ ಎಷ್ಟು ಕೊಟ್ಟಿದೆ? ನಮ್ಮ ಹಿರಿಯರಾದಂಥ ಬಾಬು ಶೆಟ್ಟರ್ ಇದ್ದಾರೆ, ವಣ್ಣ ಪೂಜಾರಿ ಅವರಿದ್ದಾರೆ, ನಮ್ಮ ಎಲ್ಲ ಸ್ನೇಹಿತರು ಚಂದ್ರಕಲಾ ಅವರಿದ್ದಾರೆ. 59,000 ಕುಟುಂಬಗಳು ಉಚಿತ ವಿದ್ಯುತ್ ಪಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಬಿಜೆಪಿ ಅವರು ಇಲ್ವಾ? ಬಿಜೆಪಿಯವರ ಮಳೆ ವಿದ್ಯುತ್ ಮನ್ನಾ ಆಗ್ಲಿಲ್ವಾ? ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಿಜೆಪಿ ಅವರಿಗೆ ಸಿಕ್ಲಿಲ್ವಾ? ಪ್ರತಿಭಟನೆ ಮಾಡಿದ ಮನೆಗೆ ಕೂಡ ಸಿಕ್ಕಿದೆ ಅಂತೇಳಿ ನಂಗೆ ಫೋಟೋವನ್ನು ತೋರಿಸಿದ್ರೆ ನನ್ನ ಹತ್ರ ವಿವರವನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಯಾರಿಗೆ ಕೊಟ್ಟಿದ್ದೀವಿ ಅಂತೇಳಿ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಕಾಂಗ್ರೆಸ್ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮಹಿಳೆಯರಿಗೆ ಶಕ್ತಿ ಕೊಡುವಂತ ಕಾರ್ಯಕ್ರಮ ನಮ್ಮ ಪುತ್ತೂರು ತಾಲೂಕಲ್ಲಿ ಕಳೆದ 2 ವರ್ಷದಲ್ಲಿ 2,26,47,826 ಜನ ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದರ ಮೊತ್ತ ಎಷ್ಟು ಅಂತ ಹೇಳಿದ್ರೆ 52,57,27,384 ರೂಪಾಯಿ. ಇದು ಬಡವರಿಗೆ ಸಹಾಯ ಮಾಡಿದಲ್ವಾ? ಇದರಲ್ಲಿ ಸೆಲ್ಲಿಲ್ವಾ? ಬಿಜೆಪಿಯ ಸಹೋದರಿಯರು ಕೂಡ ಬಸ್ಸಲ್ಲಿ ಉಚಿತವಾಗಿ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಲಿಲ್ವಾ? ಇದೇನಾದ್ರೂ ಸುಳ್ಳ ಅಂತ ನಾನು ಕೇಳ್ತೀನಿ. ಇದು ಎಷ್ಟು? ಇದು ಇಡೀ ತಾಲೂಕಿಗೆ ಸಂಬಂಧಪಟ್ಟ ವಿಚಾರ. ನಿಮ್ಮ ನರಿಮಗುರಿಗೆ ಏನು ಕೊಟ್ಟಿದ್ದೀವಿ ಅಂತ ಮತ್ತೆ ಅದನ್ನೇ ಹೇಳ್ತಾ ಇದ್ದೀವಿ. ನಿಮ್ಮ ನರಿಮಗುರಲ್ಲಿ ಯಾರೆಲ್ಲ ತಗೊಂಡಿದ್ದಾರೆ ಅಂತೇಳಿ. ನಿಮ್ಮ ನರಿಮಗುರಿಗೆ ನಮ್ಮ 2 ಯೋಜನೆಯ ಮಾಹಿತಿಯನ್ನು ಮಾತ್ರ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು, ಗೃಹ ಜ್ಯೋತಿಯಲ್ಲಿ ನಮ್ಮ ಮನೆಯಲ್ಲಿ ಲೈಟ್ ಉರಿಸುವಂತ ಕಾರ್ಯಕ್ರಮ. 1,968 ಜನ ನಮ್ಮ ನರಿಕೊಂಬು ಮತ್ತು ಇನ್ನೊಂದು ಗ್ರಾಮ ಇದೆ ನಮ್ಮ ನರಿಕೊಂಬು ಪಂಚಾಯತ್, ನರಿಮೊಗರು ಪಂಚಾಯತ್ ಅಲ್ಲಿ ಶಾಂತಿಗೌಡು 2,66,88,510 ರೂಪಾಯಿ ಉಚಿತ ವಿದ್ಯುತ್ ಬಿಲ್ಲನ್ನ ಈ ನರಿಮೊಗರು ಪಂಚಾಯತಿನಲ್ಲಿ ನಾವು ಕೊಟ್ಟಿದ್ದೀವಿ. ಬಹಳಷ್ಟು ಕೆಲಸ ಮಾಡಿದ್ರು ಕೂಡ ಜನ ಗಮನಿಸದನ್ನ ನೋಡಿದ್ದೀವಿ. ಇನ್ನು 22,211 ಜನ ಮಹಿಳೆಯರಿಗೆ 8,82,93,000 ಗೃಹಲಕ್ಷ್ಮಿ ಹಣವನ್ನ ಈ ಪಂಚಾಯತ್ ಅಲ್ಲಿ ಕೊಟ್ಟಿದ್ದೀವಿ. ಇದೇನು ಬಡವರಿಗೆ ಕೊಟ್ಟ ಯೋಜನೆ ಅಲ್ವಾ? ಇದೇನು ಸುಳ್ಳ? ಇದು ಸರ್ಕಾರದಲ್ಲಿ ಬಿಜೆಪಿ ಅವರು ಸುಳ್ಳು ಹೇಳಿದಾಗೆ ಈ ಎಲ್ಲ ಗ್ಯಾರಂಟಿಗಳನ್ನ ಯಾರು ಕಮಿಷನ್ ಅಲ್ಲಿ ಹೊಡೆದು ಕೊಡ್ಲಿಲ್ಲ. ಇದನ್ನು ಯಾರೇ ಬೇರೆಯವರಿಗೆ ಕೊಡ್ಲಿಲ್ಲ. ಯಾರು ಅರ್ಜಿ ಕೊಟ್ಟಿದ್ದಾರೆ ಆ ಸಹೋದರಿಯ ಅಥವಾ ಮನೆಯ ಯಜಮಾನರಿಗೆ ಅವರ ಅಕೌಂಟಿಗೆ ನೇರವಾಗಿ ಜಮೆ ಮಾಡುವುದರ ಮೂಲಕ ನಾವು ಪಾವತಿ ಮಾಡಿದ್ದೇವೆ ಅನ್ನೋ ಸಂತೋಷ ನಮಗಿದೆ. ಅಲ್ಲಿ ಪಂಚಾಯತ್ನೊಳಗೆ ನೀವು ಆಡಳಿತ ಮಾಡೋ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡಲಿಕ್ಕೆ ಹೋಗಬೇಡಿ. ಸಾರ್ವಜನಿಕ ಜಾಗದಲ್ಲಿ ನೀವು ವೇದಿಕೆ ನಿರ್ಮಾಣ ಮಾಡಿ ನಿಮ್ಮ ಸವಾಲನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ಸಂಘಟನೆ ಮಾಡಿದ ನನ್ನ ಎಲ್ಲ ಪಕ್ಷದ ಸ್ನೇಹಿತರಿಗೆ ಅಭಿವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪಂಚಾಯತ್ ಅಂದ್ರೆ ಆಡಳಿತ ಕೆಲವು ಕಡೆ ಅವರದ್ದೇ ಇದೆ, ಅವರು ಅಲ್ಲೇ ಪ್ರತಿಭಟನೆ ನಡೆಸುವಂತದ್ದು. ಅದರ ಬಗ್ಗೆ ಸಹ ಅನೇಕ ವಿಚಾರಗಳನ್ನು ಉಮಾನಾಥ್ ಶೆಟ್ಟರು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಉಲ್ಲೇಖ ಮಾಡಿದರು. ಪಕ್ಷದ ಅನೇಕ ಮುಖಂಡರುಗಳು ವೇದಿಕೆಯಲ್ಲಿದ್ದಾರೆ. ಈ ಭಾಗದ ವಲಯಾಧ್ಯಕ್ಷರಾದಂತಹ ವನ್ನಪ್ಪ ಪೂಜಾರಿ ಅವರೇ ಮತ್ತು ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳೇ ಸೇರಿರುವಂಥ ಬಂಧುಗಳೇ, ಈಗಾಗಲೇ ಸ್ವಲ್ಪ ಸಮಯ ಹೆಚ್ಚು ಹೋಗ್ತಾ ಇದೆ. ಸಮಯ ಎಷ್ಟಾದರೂ ತೊಂದರೆ ಇಲ್ಲ. ಜನರಿಗೆ ಮಾಹಿತಿಯನ್ನು ಕೊಡುವಂಥದ್ದು ನಮ್ಮ ಕೆಲಸ ಆಗಬೇಕು. ನಾವು ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿದ್ದೇವೆ. ನಾವು ಪ್ರತಿಭಟನೆ ಮಾಡೋದಿಲ್ಲ. ಯಾರ ವಿರುದ್ಧ ಪ್ರತಿಭಟನೆ ಮಾಡೋದು? ಸರ್ಕಾರ ನಮ್ಮಲ್ಲೇ ಇದೆ. ನಮ್ಮ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಆಗಿರುವಾಗ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಆದರೆ ನಾವು ನಮ್ಮಷ್ಟಕ್ಕೆ ನಮ್ಮ ಸರ್ಕಾರ, ನಮ್ಮ ಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಶಾಸಕರು, ನಮ್ಮ ಅಧಿಕಾರಿಗಳು ಎಲ್ಲರೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಾಗ ಅದರ ಬಗ್ಗೆ ಸುಳ್ಳು ಅಪಪ್ರಚಾರವನ್ನು ಈ ಬಿಜೆಪಿಗರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ತಿಳ್ಕೊಂಡಿದ್ದೇವೆ. ಮೊನ್ನೆ ಇಡೀ ದಿನ ಇಡೀ ರಾಜ್ಯದಾದ್ಯಂತ ಇವರ ಪ್ರತಿಭಟನೆ. ಇವರಿಗೇನು ಬೇರೆ ಕೆಲಸ ಇರಲಿಲ್ವಾ ಅಂತೇಳಿ ನಮಗೆ ಅನಿಸಬಹುದು. ಯಾಕಂತ ಹೇಳಿದ್ರೆ ಕೆಲಸ ಇದ್ದವರಿಗೆ ಏನಾದರೂ ಉದ್ಯೋಗ ಇರ್ತದೆ, ಅಂದ್ರೆ ಉದ್ಯೋಗದಲ್ಲಿ ಏನಾದರೂ ಮಾಡ್ತಾರೆ. ಏನೂ ಉದ್ಯೋಗ ಇಲ್ಲದಿದ್ರೆ ಏನಾದರೂ ಒಂದು ಮಾಡ್ಬೇಕಲ್ವಾ?
ಅದು ಏನಾದ್ರೂ ಒಂದು ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ ಅಂತ ಹೇಳುವಂಥದ್ದು ಮೊನ್ನೆ ಸಾಬೀತಾಯಿತು. ಈಗ ಅವರು ನಿರುದ್ಯೋಗಿಗಳಾಗಿದ್ದಾರೆ. ಅಂದ್ರೆ ಕೇಂದ್ರದಲ್ಲಿ ಅವರ ಸರ್ಕಾರ ಇದೆ, ರಾಜ್ಯದಲ್ಲಿ ಅವರ ಸರ್ಕಾರ ಇಲ್ಲ. ಸರ್ಕಾರ ಇಲ್ಲದಿದ್ದಾಗ ಏನ್ ಮಾಡೋದು? ಏನಾದ್ರೂ ಮಾಡ್ಬೇಕಲ್ವಾ? ಆಗ ಏನ್ ಮಾಡೋದು ಅಂತೇಳಿ ರಾಜ್ಯದ ನಾಯಕರುಗಳೆಲ್ಲ ಕೂತು ಚರ್ಚೆ ಮಾಡಿದ್ರು. ಏನ್ ಮಾಡುದು? ಏನಾದ್ರೂ ಒಂದು ಮಾಡದಿದ್ರೆ ಈಗ ಕಾಂಗ್ರೆಸ್ಸಿಗರು ಇದೇ ರೀತಿ ಆಡಳಿತ ಮಾಡ್ತಾ ಹೋದ್ರೆ, ಈ ರೀತಿ ಜನರಿಗೆ ಗ್ಯಾರಂಟಿಗಳನ್ನು ಕೊಡ್ತಾ ಹೋದ್ರೆ, ಈ ರೀತಿ ಅಭಿವೃದ್ಧಿಗಳನ್ನು ಮಾಡ್ತಾ ಹೋದ್ರೆ, ಎಲ್ಲೆಲ್ಲಿ ಅವರ ತಪ್ಪುಗಳನ್ನು ಹುಡುಕಿದ್ರು ಅದರಲ್ಲಿ ಅವರು ಬಚಾವಾಗಿ ಬರ್ತಾ ಇದ್ದಾರೆ, ಅಲ್ಲಿ ತಪ್ಪುಗಳು ಕಾಣುವುದಿಲ್ಲ. ಹಾಗಿರುವಾಗ ಏನಾದ್ರೂ ಒಂದು ಮಾಡದೆ ಸುಮ್ಮನೆ ಕೂತ್ರೆ ಕಾಂಗ್ರೆಸ್ ಅನ್ನು ನೀವು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಅವರು ಅದಕ್ಕೆ ಹೊರಟಿದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರತಿಭಟನೆ ಅಂತೇಳಿ. ನಮಗೆ ಅವರ ಪ್ರತಿಭಟನೆಗೆ ಈ ರಾಜ್ಯದ ಜನ ಯಾವ ಚಿಕ್ಕಾಸು ಬೆಲೆಯನ್ನು ಕೊಡ್ಲಿಲ್ಲ. ಅಂದ್ರೆ ನಿಮ್ಮ ಸುಳ್ಳು ಅಂತೇಳಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳುವಂತ ಮಾತನ್ನು ಪ್ರಚಾರ ಮಾಡಿದ್ರು, ನಮ್ಮ ವಿರುದ್ಧ ಸುಳ್ಳು ಹೇಳಿದ್ರು. ನೋಡಿ, ಸುಳ್ಳು ಅಲ್ಲಿ ಗೆದ್ದಿದೆ, ಸುಳ್ಳು ಗೆದ್ದಿದೆ, ನಮ್ಮ ಕೆಲಸ ಅಲ್ಲಿ ಗೆಲ್ಲಿಲ್ಲ. ನಾನು ಅದಕ್ಕಾಗಿ ಇವತ್ತು ಮತ್ತೆ ಹೇಳುವಂತದ್ದು, ಇವತ್ತು ಅಶೋಕ್ ಕುಮಾರ್ ಅವರು ನಮ್ಮ ಸರ್ಕಾರ ಇಷ್ಟು ಕೆಲಸಗಳನ್ನು ಮಾಡಿ ನಾವು ಸುಳ್ಳಿಗೆ ಬಲಿಯಾದ್ರೆ ನಮ್ಮ ಕತೆ ಮುಗಿಯಿತು. ಸುಳ್ಳಿಗೆ ಬಲಿಯಾದ್ರೆ, ಒಳ್ಳೆ ಕೆಲಸವನ್ನು ಮಾಡಿ ನಾವು ಸೋತ್ರೆ ಏನಾಗ್ಬೋದು ಅಂತ ಹೇಳುವ ಚಿಂತನೆಯನ್ನು ನಾವು ಇವತ್ತು ಕಾಂಗ್ರೆಸ್ಸಿಗರು ಮೈಗೂಡಿಸಿಕೊಳ್ಬೇಕು. ಇವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ನಾವು ಸುಳ್ಳು ಮಾತಾಡಬೇಡಿ, ಕಾಂಗ್ರೆಸ್ಸಿಗರು ಯಾರೂ ಸುಳ್ಳು ಮಾತಾಡಬೇಡಿ. ಇದ್ದದ್ದನ್ನು ಇದ್ದಷ್ಟು ಹೇಳಿದ್ರೆ ಸಾಕು. ಈ ಬಿಜೆಪಿಗರಿಗೆ ಬೇರೆ ಏನು ಹೇಳಬೇಕಾಗಿಲ್ಲ, ಸುಳ್ಳನ್ನು ಸೃಷ್ಟಿ ಮಾಡಬೇಕಾಗಿಲ್ಲ. ಬಿಜೆಪಿಗರದೇನು ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಒಂದು ದೆಹಲಿಯಲ್ಲಿ ಒಂದು ತೀರ್ಮಾನ ಆದರೆ ಡೆಲ್ಲಿಯಿಂದ ಹಳ್ಳಿ ತನಕ ಅದೇ ಅಪಪ್ರಚಾರವನ್ನು ಮಾಡಿಕೊಂಡು ಗೆಲ್ತಾರೆ. ಅವರು ಎಲ್ಲರೂ ಅದನ್ನು ಒಪ್ಪಿಕೊಳ್ತಾರೆ. ನಮ್ಮ ಜನ ಅದಕ್ಕೆ ಮೋಸ ಹೋಗ್ತಾರೆ. ಹಾಗಾಗಿ ಇವತ್ತು ಬಹಳ ವಿಶೇಷವಾಗಿ ಮೊನ್ನೆಯ ಪ್ರತಿಭಟನೆಯ ನಂತರ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಇವತ್ತು ನಿನ್ನೆ ಜಿಲ್ಲಾ ಮಟ್ಟದ ಉದ್ಘಾಟನೆ ಪುತ್ತೂರಿನಲ್ಲಿ ನಡೆಯಿತು, ಗಾಂಧಿಕಟ್ಟೆಯಲ್ಲಿ. ಜಿಲ್ಲಾ ಮಟ್ಟದ್ದು ನೀವೆಲ್ಲ ಅಚ್ಚರಿ ಪಡ್ಬೋದು. ಪುತ್ತೂರಿನವರು ಬಹಳ ಸ್ಪೀಡ್ ಇದ್ದಾರೆ ಅಂತೇಳಿ. ಪುತ್ತೂರಿನ ಶಾಸಕರು ಬಹಳ ಸ್ಪೀಡ್ ಇರುವಾಗ ಇವತ್ತು ಕಾರ್ಯಕರ್ತರು ಸ್ಪೀಡ್ ಆಗಿದ್ದಾರೆ. ಇಡೀ ಕಾಂಗ್ರೆಸ್ಸಿನ ಎಲ್ಲರೂ ಸ್ಪೀಡ್ ಆಗಿದ್ದಾರೆ. ಎಲ್ಲರೂ ಎಚ್ಚೆತ್ತುಕೊಂಡಿದ್ದೇವೆ. ಬಿಜೆಪಿಗರಿಗೆ ಉತ್ತರ ಕೊಡ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ನಿನ್ನೆ ಇಲ್ಲಿ ಕಂಡು ಎರಡು ಕಡೆಗಳಿಂದ, ಇವತ್ತು ಒಂದು ಕಡೆ ವಿಟ್ಲ ಉಪ್ಪಿನಂಗಡಿಯಿಂದ, ಇನ್ನೊಂದು ಕಡೆ ಪುತ್ತೂರಿನಿಂದ, ಇದನ್ನು ಕಂಡು ಜಿಲ್ಲೆಯ ಅಧ್ಯಕ್ಷರು ನಿನ್ನೆ ಮತ್ತೆ ಉಳಿದವರು ಸಹ ಇಡೀ ಜಿಲ್ಲೆಯಲ್ಲಿ ಇಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಯಾಕಂದ್ರೆ ನಾವು ಎಲ್ಲ ಬಾರಿಯೂ ಸೋತದ್ದು ಬಿಜೆಪಿಗರ ಮೋಸದಿಂದ. ನಾವು ಇವತ್ತು ಎಲ್ಲ ನಾನು ಇಲ್ಲಿ ನರಿಮುಗರು ಅಂತ ಹೇಳುವಂಥದ್ದಲ್ಲ, ಈ ಜಿಲ್ಲೆಯ ಅಥವಾ ಯಾವುದೇ ಈ ತಾಲೂಕಿನ ಯಾವ ಭಾಗದಲ್ಲಿಯೂ ಸಹ ಸಾಮಾನ್ಯರೊಂದಿಗೆ ನಿಕಟವಾಗಿ ಸಂಪರ್ಕ ಇದ್ದು ಏನಾದ್ರೂ ಒಂದು ಕಷ್ಟ ಕಾರ್ಪಣ್ಯಕ್ಕೆ ನೇರವಾಗಿ ಸಹಾಯ ಆಗುವವರು ಯಾರು? ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಅದು ಎಲ್ಲಿ ಬೇಕಿದ್ರು, ಅದು ಯಾವ ಡೌಟ್ ಇಲ್ಲ. ಒಬ್ಬ ಸತ್ರೆ ಆ ಮನೆಗೆ ಹೋಗಿ ಸಹಾಯ ಮಾಡುವಂಥದ್ದು, ಈ ಮಳೆಗೆ ಒಂದು ಮನೆ ಬಿದ್ದರೆ ಕೂಡಲೇ ಹೋಗಿ ಸಹಾಯ ಮಾಡುವಂಥದ್ದು, ಅದು ಏನೋ ಒಂದು ಆರೋಗ್ಯಕ್ಕೆ ಸಮಸ್ಯೆ ಆದಾಗ ಸ್ಪಂದಿಸುವವರು ಯಾರು? ಅದ್ರಲ್ಲಿ ಯಾವ ಡೌಟ್ ಇಲ್ಲ. ಬಿಜೆಪಿಗರು ಯಾರೋ ಅವರು ಇಬ್ರು ಕೆಲವರು ಯಾರಾದ್ರೂ ಅವರ ಲಾಭಕ್ಕೋಸ್ಕರ ಮಾಡಿದಾರ ಗೊತ್ತಿಲ್ಲ ನನಗೆ. ಆದ್ರೆ ನಾನು ಕಾಂಗ್ರೆಸ್ಸಿಗರನ್ನು ಎಲ್ಲಿ ಗಮನಿಸಿದ್ರು ಸಹ ನೇರವಾಗಿ ಮತ್ತೆ ಅವರು ಜನ ಸಹ ಫೋನ್ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಮಾಡೋದು. ಯಾಕಂದ್ರೆ ಅವರು ಎದ್ದು ಬಿದ್ದು ಬರ್ತಾರೆ, ಸಹಾಯ ಮಾಡ್ತಾರೆ, ಕೈಯಲ್ಲಿ ಇಲ್ಲದೇ ಇದ್ರು ಇನ್ನೊಬ್ಬರಿಂದ ತೆಗೆದಾದ್ರೂ ಕೊಡ್ತಾರೆ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಆ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಯನ್ನು ಮಾಡ್ತದೆ. ಎಲ್ಲ ಮಾಡಿದ್ರು ಚುನಾವಣೆಯಲ್ಲಿ ಸೋಲ್ತೇವೆ ಕೆಲವು ಸಂದರ್ಭ. ಯಾಕೆ ಸೋಲ್ತೇವೆ? ನಾವು ಈ ಮೋಸಗಳಿಗೆ ಬಲಿ ಆಗ್ತೇವೆ. ಅಲ್ಲಿ ಆಗುವಾಗ ಏನಾಗ್ತದೆ? ಹಿಂದೂ ಮುಸಲ್ಮಾನರು ಕೋಮುವನ್ನು ನಮ್ಮ ಒಳಗೆ ಬಿತ್ತಿ ಅಪಪ್ರಚಾರ. ಇದೇ ನರಿಮುಗರಲ್ಲಿ ಭಾಷಣ ಮಾಡುವಾಗ ಏನ್ ಹೇಳ್ತಾರೆ? ನಿಮ್ಮ ಹೆಣ್ಮಗಳು ಪೇಟೆಗೆ ಹೋದ್ರೆ ಪುನಃ ಮನೆಗೆ ಬರ್ಬೇಕು ಅಂದಿದ್ರೆ, ನೀವು ಬಿಜೆಪಿಗೆ ವೋಟ್ ಹಾಕದಿದ್ರೆ ನಿಮ್ಮ ಹೆಣ್ಮಗಳು ವಾಪಸ್ ಬರೋದಿಲ್ಲ ಅಂತ ಹೇಳಿ. ಈಗ ಇವ್ರ ಹೆಣ್ಮಕ್ಳು ಯಾರಾದ್ರೂ ಯಾರ ಜೊತೆಲಿ ಹೋದ್ರ ಇವ್ರ ಮನೆಗೆ ಬರ್ಲಿಲ್ವಾ? ಅಥವಾ ಒಂದು ದನ, ನೀವು ನಿಮ್ಮ ಕೊಟ್ಟಿಗೆಯಿಂದ ದನವನ್ನು ಬಿಟ್ರೆ ಅದು ಬೀದಿಗೆ ಹೋದ್ರೆ ಮತ್ತೆ ಪುನಃ ಬರೋದಿಲ್ಲ ಅಂತೇಳಿ. ಈ ದನವನ್ನೆಲ್ಲ ಸಾಗಾಟ ಮಾಡಿದ್ದು ಇವ್ರಿಗೆ ಗೊತ್ತಿತ್ತು. ಸಾಗಾಟ ಮಾಡಿದ್ರೆ ಇದೊಂದು ಪ್ರಚಾರ ಕಾಂಗ್ರೆಸ್ಸಿಗೆ ಹೋಗ್ತದೆ ಕಾರ್ಯಕರ್ತರಿಗೆ ಅಂತೇಳಿ. ಯಾರು? ನಿಮಗೆ ಎಷ್ಟು ಉದಾಹರಣೆ ಬೇಕು? ದನ ಸಾಗಾಟ ಮಾಡಿದ್ದು ಯಾರು? ಅದರ ಹಿಂದೆ ಇರುವ ಶಕ್ತಿ ಯಾರು? ಹೆಸರು ಹೇಳ್ಬೇಕಾ? ನಾನು ಹೆಸರೇಳಿ ಹೇಳ್ಬೇಕಾ? ಕಾಂಗ್ರೆಸ್ಸಿಗರ ಎಲ್ಲ ಇವರೇ ಬಜರಂಗ ದಳ ಅಂತೇಳಿ ಹೆಸರು ಹೇಳ್ತಾರೆ. ಆ ಬಜರಂಗ ದಳದ ಮೂಲಕ ದನ ಸಾಗಾಟಕ್ಕೆ ದುಡ್ಡು ತೆಕ್ಕೊಂಡು ಕಳಿಸುವ ಕೆಲಸ ಇವ್ರದ್ದು ಎಸ್ಕಾಟ್. ನಾನು ನಿಮಗೆ ಬಹಿರಂಗವಾಗಿ ಹೇಳ್ತೇನೆ, ಎಷ್ಟು ಉದಾಹರಣೆ ಬೇಕು? ಯಾರು ಮಾಡಿದ್ದು? ಹೇಳೋದಿಲ್ಲ ಏನು ಅಂತ ಹೇಳಿದ್ರೆ ಆಗ ಹೌದಲ್ವಾ?
ದನ ಇದ್ದ ಕದ್ದು ಹೋಗಿದೆ. ಯಾರು ತಗೊಂಡು ಹೋದ್ರು? ತಗೊಂಡು ಹೋದ್ದು ಇವರೇ. ಅಪಪ್ರಚಾರ ಯಾರ ಮೇಲೆ? ಕಾಂಗ್ರೆಸ್ಸಿನವರು ದನ ಸಾಗಾಟ ಮಾಡಿದ್ರು, ಕಳ್ಳ ಸಾಗಾಟ ಮಾಡಿದ್ರು, ಹೆಣ್ಮಕ್ಳಿಗೆ ಉಪದ್ರ ಮಾಡಿದ್ರು. ಮಾಡೋದೆಲ್ಲ ಇವರೇ. ಇವರ ಹಣೆ ಬರ ಎಲ್ಲ ಈಗ ಪೇಪರ್ ಪತ್ರಿಕೆಯಲ್ಲಿ ಎಲ್ಲ ಬರ್ತಾ ಇದೆ. ಎಲ್ಲೆಲ್ಲಿ ನಿಮಗೆಲ್ಲ ನಾನು ಯಾವ ಕಾಂಗ್ರೆಸ್ಸಿಗರ್ದು ಬರ್ತಾ ಇಲ್ಲ, ಬರುವುದೆಲ್ಲ ಅವರದೇ. ಇದು ಕಾಂಗ್ರೆಸ್, ಇದು ಹೆಣ್ಮಕ್ಳು 5 ವರ್ಷದಲ್ಲಿ ನೀವು ಸಹ ಅಧಿಕಾರ ಮಾಡಿದಿರಲ್ವಾ? ನಿಮ್ದೇ ಸರ್ಕಾರ ಈ ರಾಜ್ಯದಲ್ಲಿ ಮೋಸದಿಂದ ಬಂದ ಸರ್ಕಾರ ಇತ್ತಲ್ವಾ? ನಿಮಗೆ ಯಾಕೆ ಬಡವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ? ನೀವೇನಾದ್ರೂ ಬಡವರಿಗೆ ಮನೆ ಕೊಟ್ಟಿದ್ದೀರಾ? ಕಳೆದ 21ನೇ ಇಸವಿಗಾಗುವಾಗ ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಇದ್ದು 4ನೇ ವರ್ಷಕ್ಕಾಗುವಾಗ ಒಂದೇ ಒಂದು ಮನೆಯನ್ನು ಬಡವರಿಗೆ ನೀವು ಗ್ರಾಮ ಪಂಚಾಯತ್ ಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ಲಿಲ್ಲ. ಒಂದೇ ಒಂದು ಮನೆಯನ್ನು ಕೊಡ್ಲಿಲ್ಲ ನೀವು. ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಾಲಿನಲ್ಲಿ 423 ಮನೆಗಳನ್ನು ಈಗಾಗಲೇ ವಿತರಣೆ ಮಾಡಿ ಆಗಿದೆ. ಇದು ಯಾರು ಮಾಡಿದ್ದು? ನಮ್ಮ ಸರ್ಕಾರ, ನಮ್ಮ ಶಾಸಕರು. ಅಲ್ಲದೆ 500 ಮನೆಗಳಿಗೆ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ. 500 ಮನೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಹೀಗಿರುವಾಗ ನಾನು ಹೇಳುವಂಥದ್ದು, ಬಡವರಿಗಾಗಿ ಯಾರು ಕೆಲಸ ಮಾಡ್ತಾರೆ, ಬಡವರ ಪರವಾಗಿ ಯಾರು ಅಭಿವೃದ್ಧಿ ಮಾಡ್ತಾರೆ, ಅದರ ಜೊತೆಯಾಗಿ ಇಡೀ ಕ್ಷೇತ್ರದ ಅಭಿವೃದ್ಧಿ. ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ಟ್ರ್ಯಾಕ್ ಇರ್ಬೋದು, ಅಥವಾ ಕ್ರೀಡಾಂಗಣ ಇರ್ಬೋದು, ಅಥವಾ ಒಳಚರಂಡಿ ಇರ್ಬೋದು, ಅಥವಾ ರಸ್ತೆಗಳಿರ್ಬೋದು, ಇದೆಲ್ಲ ನಿಮ್ಮ ಕಾಲದಲ್ಲಿ ಯಾಕೆ ಆಗಲಿಲ್ಲ? ನೀವು ಯಾಕೆ ಮಾಡಲಿಲ್ಲ? ನಿಮಗೆ ಗೊತ್ತಿರಲಿಲ್ವ ಇದೆಲ್ಲ ಆಗಬೇಕು ಅಂತೇಳಿ? ಒಂದು ಶಾಸಕರು ಅಂತ ಹೇಳಿದ್ರೆ ಸ್ವಲ್ಪ ಅನುದಾನ ಏನೋ ಬರ್ತದೆ, ಅದನ್ನು ಮಾತ್ರ ಮಾಡೋದು ಕೆಲಸ ಅಲ್ಲ ಅಂತ ಹೇಳುವಂಥದ್ದನ್ನು ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಪರಿಚಯ ಮಾಡಿಕೊಟ್ಟಂಥವ್ರು ಇವತ್ತು ಪುತ್ತೂರಿನ ಅಶೋಕ್ ಕುಮಾರ್ ರೈ ಅವರು. ನೀವು ತಿಳ್ಕೊಳ್ಬೇಕು, ಹೆಮ್ಮೆ ಪಡಬೇಕು. ನಾವು ಗಮನಿಸ್ತೇವಲ್ವಾ, 2008 ಕೋಟಿ ರೂಪಾಯಿಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 2 ವರ್ಷದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 2008 ಕೋಟಿ ರೂಪಾಯಿಗಳು ಬಂತು ಅಂತ ಹೇಳಿದ್ರೆ ಇದು ಸುಳ್ಳ? ನಿಮಗೆ ಲೆಕ್ಕಾಚಾರ ಬೇಕಾ? ಯಾವ ಇಲಾಖೆಯಿಂದ ಎಲ್ಲಿಂದ ಬಂತು ಅಂತ ಹೇಳುವ ಲೆಕ್ಕಪತ್ರಗಳು ಬೇಕಾ? ಇದು ಬಿಟ್ಟು ಜನರನ್ನು ಮೋಸ ಮಾಡುವಂಥದ್ದು, ಜನರಿಗೆ ಸುಳ್ಳು ಹೇಳುವಂಥದ್ದು, ಜನರನ್ನು ದಾರಿ ತಪ್ಪಿಸುವಂಥದ್ದು, ಧರ್ಮಗಳ ಬಗ್ಗೆ ಸಂಘರ್ಷ ತಂದು ರಾಜಕೀಯ ಲಾಭವನ್ನು ಪಡ್ಕೊಳ್ಳುವುದು ನಿಮ್ಮ ಕೆಲಸ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಈ ಮೋಸ ವಂಚನೆಗಳು ಹೆಚ್ಚು ದಿನ ಬಾಳೋದಿಲ್ಲ ಅಂತ ಹೇಳುವಂಥದ್ದಕ್ಕೆ ಪುತ್ತೂರಿನ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳೇ ನಿಮಗೆ ಉತ್ತರ ಕೊಡುವಂಥದ್ದು. ನಾವು ಬಾಯಲ್ಲಿ ಮಾತಾಡಿ ಉತ್ತರ ಕೊಡುವಂಥದ್ದಲ್ಲ. ನೀವು ಬನ್ನಿ. ಅದು ಅಲ್ಲದೆ ರಾಜಕೀಯವಾಗಿ ಲೆಕ್ಕಾಚಾರ ಹಾಕಿದ್ರೆ ಈ ಬಾರಿ ಈಗ ಕೇವಲ ಕಾಂಗ್ರೆಸ್ಸಿಗರಿಗೆ ಮಾತ್ರ ಕೆಲಸ ಅಲ್ಲ, ಎಲ್ಲರ ಕೆಲಸನೂ ಆಗ್ತಾ ಇದೆ. ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಆ ಮಟ್ಟಿಗೆ ಒಂದು ಜನಪ್ರತಿನಿಧಿಯಾಗಿ ಆ ಭಾಗದ ಆ ಊರಿನ ಯಾವ ಭಾಗಕ್ಕೆ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅದನ್ನು ಪಕ್ಷಾತೀತ ನೆಲೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ವ್ಯಕ್ತಿಗತವಾಗಿ ಪಕ್ಷ ಬಿಜೆಪಿಯವರಿದ್ದವರು ಸಹ ನಾವು ಇವತ್ತು ಸೋಮವಾರ ಗಮನಿಸ್ತೇವೆ, ಬಹಳಷ್ಟು ಜನ ಕ್ಯೂ ಗಟ್ಟಲೆ ಸಾಲಲ್ಲಿ ನಿಂತ್ಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ಸ್ವಲ್ಪ ಸೈಡಿಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಬದಿಗೆ ನಿಲ್ತಾರೆ. ಯಾಕಂತ ಹೇಳಿದ್ರೆ ಈ ರಶ್ ನೋಡಿ, ಇದೆಂತ ರಶ್ ಅಪ್ಪ. ಇವರೆಲ್ಲ ಓಟ್ ಹಾಕಿದ್ರೆ ಮೊನ್ನೆ ಅಶೋಕ್ ಕುಮಾರ್ ಇವರು 1 ಲಕ್ಷಕ್ಕಿಂತ ಮೇಲೆ ಗೆಲ್ತಾ ಇದ್ರಲ್ವಾ, ಇವರೆಲ್ಲ ಮೊನ್ನೆ ಎಲ್ಲಿದ್ರು ಅಂತ ಹೇಳುವಂತ ಪ್ರಶ್ನೆ ಕಾಂಗ್ರೆಸ್ಸಿಗರು ಕೇಳ್ತಾ ಇದ್ದಾರೆ. ಮೊನ್ನೆ ಇವರೆಲ್ಲ ಎಲ್ಲಿದ್ರು ಅಂತ ಹೇಳಿ. ಬರ್ಲಿ, ಇನ್ನೂ ಬರ್ಲಿ, ಇನ್ನಷ್ಟು ಜನ ಬರ್ಲಿ. ಅಶೋಕ್ ಕುಮಾರ್ ಅವರು ಕೆಲಸ ಮಾಡಿ ಕೊಡ್ತಾ ಇದ್ದಾರೆ, ಕೊಡ್ಲಿ. ಆದ್ರೆ ವಿಶ್ವಾಸ ದ್ರೋಹ, ನಿಮಗೆ ಉಪಕಾರ ಮಾಡಿದವರಿಗೆ ದ್ರೋಹ ಮಾಡುವ ಕೆಲಸವನ್ನು ಮಾತ್ರ ನೀವು ಮಾಡಬೇಕು. ಮೊನ್ನೆ ಆದಂತ ಬಿಜೆಪಿಗರ ಪ್ರತಿಭಟನೆ ಯಾವುದು ಅಂತ ಹೇಳಿದ್ರೆ ಈ ವಿಶ್ವಾಸ ದ್ರೋಹದ ಕೆಲಸ. ನಾನು ಅದನ್ನು ನಿನ್ನೆ ಕುಂಬ್ರದಲ್ಲಿ ಹೇಳಿದೆ, ನೀವು ರಾಜ್ಯದಲ್ಲಿ ಎಲ್ಲಿ ಬೇಕಿದ್ರೆ ಪ್ರತಿಭಟನೆ ಮಾಡಿಕೊಳ್ಳಿ, ಸುಳ್ಯದಲ್ಲಿ ನಮಗೆ ಹೆಚ್ಚು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಮ ಶಾಸಕರಿಲ್ಲ. ಆದರೆ ಪುತ್ತೂರಿನ ಬಿಜೆಪಿಗರು ನಾವು ಪ್ರತಿಭಟನೆಯಲ್ಲಿ ಇಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಮ್ಮ ಊರಿನಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ, ಅಶೋಕ್ ಕುಮಾರ್ ಅವರು ಎಲ್ಲರ ಕೆಲಸವನ್ನು ಒಳ್ಳೆಯ ಅಭಿವೃದ್ಧಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗಾಗಿ ನಮ್ಮನ್ನು ಬಿಟ್ಟು ಬಿಡಿ ಅಂತೇಳಿ ಬಿಜೆಪಿಗರಿಗೆ ಇವರು ಹೇಳಬೇಕಾಗಿತ್ತು. ಇವರಿಗೆ ಹೇಳಲಿಕ್ಕೆ ತಾಕತ್ತು ಉಂಟಾ? ಇವರ ಕೆಲಸಗಳನ್ನು ಮಾಡಿಸಿಕೊಳ್ಳುವಂತಹದ್ದು ಮತ್ತೆ ದೊಂಬರಾಟಕ್ಕೆ ಕಾಂಗ್ರೆಸ್ಸಿನ ವಿರುದ್ಧ ಸುಳ್ಳು ಹೇಳಲಿಕ್ಕೆ, ಅಪಪ್ರಚಾರ ಮಾಡಲಿಕ್ಕೆ ಇವರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಂತೋಷ ಮಾಡಲಿ. ಅವರು ಮಾಡಿದ ಕಾರಣ ನಾವು ಇವತ್ತು ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಯ್ತು. ಅವರು ಮಾಡದಿದ್ರೆ ನಾವು ಉತ್ತರ ಕೊಡ್ಲಿಕ್ಕೆ ಇರಲಿಲ್ಲ. ಹಾಗಾಗಿ ನಮಗೊಂದು ವೇದಿಕೆ, ನಮಗೊಂದು ಮಾತಾಡ್ಲಿಕ್ಕೆ, ಯಾಕಂದ್ರೆ ನಿಮ್ಮ ಹಣೆ ಬರವನ್ನು ಅವರು ತುಂಬಾ ಸ್ಪೀಡ್ ಅಪಪ್ರಚಾರ, ಇದನ್ನು ಜನ ಕಿವಿ ಕೊಟ್ಟು ಕೇಳಿದ್ರೆ ಏನೇನೋ ಅಪಪ್ರಚಾರಗಳಿಗೆ ಬಲಿಯಾಗಿ
ಮತ್ತೆ ಕೊನೆಯ ಗಳಿಗೆಗಾಗುವಾಗ ಏನಾಗ್ತದೆ, ಇದು ಎಲ್ಲಿ ಈಗ ಹೇಳುವುದಿಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾರೆ, ಮನೆ ಮನೆಗೆ ಹೋಗುವ ಕಾರ್ಯಕರ್ತರು ಹೇಳ್ತಾರೆ, ಸುಳ್ಳನ್ನು ಎಬ್ಬಿಸ್ತಾರೆ. ಮತ್ತೆ ಆಗ ನಮ್ಮ ಎಲ್ಲ ಅಭಿವೃದ್ಧಿಗಳು ಅವರಿಗೆ ಮರ್ತು ಹೋಗ್ತದೆ, ಯಾರಿಗೆ, ಜನರಿಗೆ. ಹೀಗಾಗಿ ನಾವು ಸೋತಿದ್ದೇವೆ ಅನೇಕ ಬಾರಿ. ವಿಧಾನಸಭೆ ಇರ್ಬೋದು, ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಈ ಚುನಾವಣೆಯಲ್ಲಿ ನಾವೇ ಹೇಗೆ ಸೋತಿದ್ದೇವೆ? ನಮಗೆ ಯಾವ ಪ್ರಶ್ನೆ ಇಟ್ಟರು ನಮಗೆ ಉತ್ತರ ಸಿಗೋದಿಲ್ಲ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ, ಇಷ್ಟೆಲ್ಲ ಒಳ್ಳೆ ಕಾರ್ಯಕರ್ತರಿರುವಾಗ ನಾವು ಯಾಕೆ ಸೋತೇವೆ ಅಂತ ಹೇಳಿದ್ರೆ, ನಾವು ಸೋತದ್ದು ಹೀಗೆ, ನಾವು ಅಪಪ್ರಚಾರಕ್ಕೆ ಬಲಿಯಾಗ್ತೇವೆ. ಹಾಗಾಗಿ ಈಗ ನಮಗೂ ಸ್ವಲ್ಪ ಜ್ಞಾನೋದಯ ಆಗಿದೆ. ಎಲ್ಲ ಅಭಿವೃದ್ಧಿಯನ್ನೇ ಮಾಡ್ತಾ ಇದ್ರೆ ಸಾಲದು, ಇವರ ಸುಳ್ಳಿಗೆ ಸ್ವಲ್ಪ ಉತ್ತರವನ್ನು ಕೊಡದಿದ್ರೆ ನಮಗೆ ಬಚಾವಿಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ಕೆ ಇಳಿದಿದ್ದೇವೆ. ಹಾಗಾಗಿ ಮೊನ್ನೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಮೀಟಿಂಗ್ ಕರೆದಿದ್ರು, ನಮ್ಮ ಎಲ್ಲ ನಾಯಕರುಗಳನ್ನು ಚರ್ಚೆ ಮಾಡಿದ್ರು ಏನು ಮಾಡ್ಬೋದು ಅಂತ ಹೇಳಿ. ಆಗ ಒಂದೇ ನಮ್ಮಲ್ಲಿ ಬಂದದ್ದು, ಬಿಜೆಪಿಗರ ಸುಳ್ಳಿಗೆ ಉತ್ತರವನ್ನು ನಾವು ಕೊಡಬೇಕು. ನಾವು ಹೋರಾಟ ಪ್ರತಿಭಟನೆ ಅಲ್ಲ, ಇದನ್ನು 10 ಜನ ಕೇಳ್ಬೋದು, ನಮ್ಮ ಕಾರ್ಯಕರ್ತರು ಕೇಳಿಕೊಂಡು ನೀವು ಉತ್ತರ ಕೊಡಿ. ನಾವು ಈಗಾಗಲೇ ಹೇಳ್ತೇವೆ ಅಲ್ವಾ, 5 ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 2 ವರ್ಷದ ಹಿಂದೆ 5 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಆ ಬಿಜೆಪಿ ಸರ್ಕಾರದಲ್ಲಿ ಯಾವುದಾದ್ರೂ ಜನಪರವಾದ ಕಾರ್ಯಕ್ರಮವನ್ನು ಈಗ ಹೇಳಿ. ನಿಮಗೆ ಸವಾಲು ನಾನು ಹೇಳಿದ್ದು, ನಿಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂಗಡಿ ಮುಂದೆ ಅಲ್ಲಿ ಇಲ್ಲಿ ಪಂಚಾಯತಲ್ಲಿ ಚರ್ಚೆ ಮಾಡಿ ನೀವು ಅಂದು ಮಾರಾಯರೆ ನಿಕ್ಲ 5 ವರ್ಷ பிறவுத பிஜேபி தகல தாத மல்தேருந்து ஈர்ல எல்லாம் பார்த்திருக்க இந்த யான் இತ್ತೆ ಪಡೊಂದುಳ್ಳ ಈ 2 ವರ್ಷೋಡು ಈ ರಾಜ್ಯೋಡು 5 ಗ್ಯಾರಂಟಿ ನಮ್ಮ ಚುನಾವಣೆದ ಪೊರ್ತುಡು ನಮ್ಮ ಸರ್ಕಾರ ನಮ್ಮ ಪಕ್ಷ ಪಂಡಿತ್ತು 5 ಗ್ಯಾರಂಟಿನ ಜಾರಿ ಮಾಡ್ತಾ ನಮನೆ ಅಪಗ ಪಂಡಿತ್ ಅಂದು ಪುರ ಆಯರ ಪೋಯಾರ ನಂದು ಅವು ಮಾತ ಆಪುಣೊಂದು ಪಂಪಣೇನು ಕಾಂಗ್ರೆಸ್ ಸರ್ಕಾರ ಜಾರಿ ಮಲ್ತಂದು ಪಂಪುಣ ವಿಚಾರನು ನಿಗಲು ಚರ್ಚೆಡು ಉತ್ತರ ಪರಡಾಪುಂಡು ಅವಳ ಸಾಮಾನ್ಯವಾಯಿನ ಗ್ಯಾರಂಟಿಯ ಯೋಜನೆನ ಒಂಜಿ ಪೊಂಜು ಇಲ್ಲದ ಯಜಮಾಂತಿಗೆ ಗೃಹಲಕ್ಷ್ಮಿ ಯೋಜನೆ ತಡಿಟ್ಟು 2,000 ಅಪಗ ನಮ್ಮ ಬಾಬಣ್ಣೆಲ್ಲಪುರ ಹೊನ್ನಪಳ್ಳಿಪುರ ಪರಮೇಶ್ವರನ ಚರ್ಚೆ ಬಂತು ಇತ್ತೇರಿ ಒಂದು ಒಳ್ಳೆ ಪಾಪದ BPL ದಾಗಲಿ ಒಳ್ಳೆ ಕೊರುವೆರದಾರ್ನು ಬಾಕಿದಾಗ್ಲಿಗೆ ತಿಕ್ಕಂದವೆಂಚ ಸಾಧ್ಯ ನಾನು ಕೇಳಿದ್ದೇವೆ ಎಂಕ್ಲೆಗ್ಲಾಗಿ ಸರಿ ಉತ್ತರ ಪಣಿರ ಅವನಿದ್ದಾನೆ ಒಟ್ಟು ಕೊರ್ಪೇರ ಗ್ಯಾರಂಟಿ ಕೂಡ ಇತ್ತಂಡು ಅಂಡ ಅವಿನಿ ಏರಿಗೆ ಬಜಿ BPL ದಾಗ್ಲಿಗ ಇನಿ ಮಾತೆರೆಗಳ ತಿಕ್ಕೊಂಡಿದ್ದೆ 2,000 ರೂಪಾಯಿ ಇನಿ 21 ತಿಂಗಳಾಡಿತ್ತೆ ಕೊರ್ಪು ನಾವು 42,000 ರೂಪಾಯಿ ಇತ್ತೆ ಅದು ಒಂಜಿ ಪೊಂಜೋನ ಇಲ್ಲದ ಯಜಮಾಂತಿನ ಅಕೌಂಟ್ಗೆ ಬರ್ತಂಡು ಈಗಲೀಗ ಅತ್ತಾಪುಜ ಆಂಡಲ ಸುಳ್ಳು ಬಾತಿರ್ಪಾರು ಯಾನ ಇನ್ನು ಕೋಡೆ ಒಂಜಿ ಇಕ್ಕಡೆ ಬುಕ್ಕಲ ಪಂಡೆ ಮುರಾಣಿ ಪ್ರತಿಭಟನೆಗೆ ಪೋಯಿನಾಗ್ಲು ಮಾತೆಲ್ಲ ನಮ್ಮ ಸರ್ಕಾರದ ಬಸ್ಸೇ ಬರ್ತದೆ ಪೊಂಜೋನಾಗ್ಲಿಲ್ಲ ಕೆಲವು ಪೊಂಜೋನಾಗ್ಲಿ ಪಾಪ ಆಗ್ಲಿ ನನ್ನ ಜ್ಞಾನೋದಯ ಆತಿಜಿ ಆಗ್ಲಿ ಬಣ್ಣಾಗ ಆಧಾರ್ ಕಾರ್ಡ್ ತೋಜಾತೆ ಆ ಬಸ್ಸಲ್ಲಿ ಬರ್ತಾನ BJP ದಾಗ್ಲು ಕಾಂಗ್ರೆಸ್ ಆಗ್ಲತ್ತು ಈ ಆಧಾರ್ ಕಾರ್ಡ್ ಉಚಿತ ಬಸ್ ಅಂಚಾದೀಪನಾಗ ಆ ಬಸ್ ಅವೇ ಬಸ್ ಬತ್ತದು ಮುಳು ಜತ್ತದು ಸಿದ್ದರಾಮಯ್ಯರಿಗೆ ಅಂತ ನೆರ್ದು ವಾಪಸ್ DK ಶಿವಕುಮಾರ್ಗೆ ನೆರ್ದು ಕಾಂಗ್ರೆಸ್ ದಾಗ್ಲಿನ ನೆರ್ದು ಮಾತಾದ ಅಂತ ಬಚ್ಚಿ ನಮ್ಗೆ ಬಚ್ಚಿನಾಗ ಅಲ್ಲ ಇಂದಿರಾ ಕ್ಯಾಂಟೀನ್ ಕೈತಾಳ್ದಿತ್ತು ಅಲ್ಲಿ ಬೋದು ಒಣಸಲ ಮಲ್ತೇವೆ ತುಲೆ ಮುಗ್ಲ ಹಣೆ ಬರ ತುಲೆ ಅಲ್ಲೇ ಬೋದು ಒಣಸಲ ಮಲ್ತೇವೆ ಅವಳ ಏರ್ನ ಸಿದ್ದರಾಮಯ್ಯರನೇ ಒಣಸು ನೆನ್ನ ಮಲ್ತದ್ದು ಕೂಡ ವಾಪಸ್ ಊರಿಗೂ ಪೋಣಗಲ್ಲ ಒಂದುವೇ ಬಸ್ಸನ್ನು ಕಾತಿದೆ ಬಟ್ ಆಧಾರ್ ಕಾರ್ಡ್ ತೋಜಂಡ ಉಚಿತ ಆತ ಕೊಂಜನಗ್ಲಿ ನಮ್ಮ ಕೊಂಜನಗ್ಲತ್ತು ನಿಗ್ಲೆಲ್ಲ ಪಾಪ ಗೊತ್ತಿದ್ದಾರೆ ನಿಗ್ಲು ಪಾಪ ನಿಗ್ಲಿಗ ಆ ಒಂಜಿ ಉಪಕಾರ ಮಂತನ ನೆನೆಪುಂಡು ಆ ನೆನೆಪು ಇಜ್ಜ ಅಂದನ ಒಂಜಿ ಋಣ ಸಂದಾಯ ಮಾಡ್ಕೊಡು ಪುಟ್ಟಾಯಿನ ಅಪ್ಪಮ್ಮನ ನೆನೆಪುದಿಡೋಡು ನನ್ಪುನ ಆಲೋಚನೆ ಇಜ್ಜ ಅಂತನ ಎರಾಣ್ಲ ಇತ್ತಂಡ ಇನಿ ಈ ಗ್ಯಾರಂಟಿ ಯೋಜನೆಯನ್ನು ಪೂರಾ ಪಡೆಯೊಂದು ಐತೆ ಮಿತ್ತಲ ಏನ ಪಡೋದಂಡ ಕಾಂಡೆ ಲಕ್ಕನೇಟ ಬೊಳ್ಪು ರಾತ್ರಿ ಇಡೀ ಫ್ಯಾನ್ ತಿರುಗಾದ ಐತಾಡಿಟ್ಟು ಜೆತ್ತದು ಉಚಿತ ಕರೆಂಟ್ ಉಚಿತ ಲೈಟ್ ಬಸ್ಸದು ಬತ್ತದು ಒಣಸು ಮಲ್ತದು ವಾಪಸ್ ಬಸ್ಸದು ಪೋದು ವಾಪಸ್ ಉಣಿಯರೆಲ್ಲ ಅರಿಲ್ಲ ಸಿದ್ಧ ಏನು ಐಕ್ಯ ಮಾಡ್ಬಿಣ ಇಂಚಿನ ಮಾತ ಎಡ್ಡೆ ಜನಪರವಾಯಿನ ಕಾರ್ಯಕ್ರಮ ನಿಗ್ಲು ಕಾರ್ಯಕರ್ತರು BJP ದಾಗಲಿದ ಸವಾಲ್ಗೆ ಪೋಲೆ ಎಂಕಲ್ನ ಎದುರಾಗ್ಲಿ ಸವಾಲ್ಗೆ ಬರ್ಯಾರು ಸಾಮಾನ್ಯ ಕಾರ್ಯಕರ್ತರು ನಿಗ್ಲಂಚನೆ ಕಾರ್ಯಕರ್ತರೆಲ್ಲ BJP ಒಂಜಿ ವಲಯದ ಇನ್ನು ನರಿಮುಗರೆಲ್ಲ ಇಪ್ಪೇರು ಕುಳ್ಳದು ಚರ್ಚೆ ಮಾಡ್ಬಿಳೆ ಕೇಳಲೆ ಕರಿನ 5 ವರ್ಷದ ಈಗಲ ಓವಳ ಯೋಜನೆ ಇತ್ತನ ಪಣ್ಲೆ ಎಂಕಲ್ನ ಈ ವರ್ಷದ ಯೋಜನೆ ಅಶೋಕ್ ಕುಮಾರ್ ರೈಕಲ್ 2,800 ಕೋಟಿ ರೂಪಾಯಿನ ಪುತ್ತೂರು ವಿಧಾನಸಭಾ ಕ್ಷೇತ್ರ ಕೊಂತೆರು ಏರಡ್ದಲ ಜನ್ಮೋಡ ಆವಂದ್ರಂಚಿನ ಪುತ್ತೂರ್ಗು ಮೆಡಿಕಲ್ ಕಾಲೇಜ್ ಕೊಂತೆರು ಇನಿ ಈತ 75 ಎಕರೆ ಜಾಗೇನು ಇನಿ ಬಡವರಿಗೆ ಕೊರ್ರೆ ಬಡದು ಮೀಸಲಾತಿ ದೀತೆರು
ಇನಿ ಇಂಜಿ ಮುಂಡೂರುಡು ಕ್ರೀಡಾಂಗಣ ಹಾಕೊಂಡು ಇನಿ ಅವತ್ತಂದ ನಿಗ್ಲು ಬಾರಿ ಮುಖ್ಯವಾದ ಪಾತ್ರ ಐನ ಐನು ಗ್ಯಾರಂಟಿದ ನಿನ್ನ ಮರ ಜನಕ್ಕಳು ಏಪಲ ಮರ ಪೆರವಲ್ಲಿ ಅಪ್ಪ ಇರೇಗ 42,000 ರೂಪಾಯಿ ಟಿಕ್ಕಟ್ ನಾಂದಿಕ್ಕೆ ನೋಡು ಟಿಕ್ಕಟ್ ಇತ್ತಂಡ ಈರೆಗ ಏರಿ ದುಡ್ಡು ಕೊರ್ನ ಮೋದಿ ಕೊರಿಯರ ಅಥವಾ ದುಂಬದ ಬಿಜೆಪಿ ತಗಲು ಕೊರಿಯರ ಏರ್ಲ ಕೊರ್ತಿದ್ದೀರಿ ಇಂಚಿನ ಬಲಾಢ್ಯವಾಯಿನ ಐನು ಯೋಜನೆ ನೀನು ಪಂಚ ಗ್ಯಾರಂಟಿದ ಮೂಲಕ ಕೊರ್ನಂಚಿನ ಸಿದ್ದರಾಮಯ್ಯನ ವಿರುದ್ಧ ಮುಗ್ಳು ಪಾತೇರಿಯರ್ನ ಮುಗ್ಲು ದೇವೇರು ಒಲಿವೇರ ಅಂದ್ ಅವೇನ ನಿಗ್ಲಾಗಲ ಕೇಳಿನ ಮೂಲಕ ಐಕೆ ಉತ್ತರ ಮುಂದುವೇಂದ ಪಡ್ಪುಡ ನಿಟ್ಟಿಡು ಇನಿ ಕಾಂಗ್ರೆಸ್ ಈ ತೀರ್ಮಾನ ಮಾಡ್ತಿದ್ದು ದಯಪಂಡ ಬಿಜೆಪಿ ತಗಳಿಗೆ ಸರಿಯಾದ ಉತ್ತರ ಕೊಡು ನಮ್ಮ ಇನಿ ಮೋಸಕ್ಕೂ ಬಲಿಯಾರಬಲ್ಲಿ ಜನಸಾಮಾನ್ಯರ ನಿನ್ನ ಕೇಳೋಣ ನಮ್ಮ ಇನಿ ಹೂವೇ ಚುನಾವಣೆ ಎದುರಿಸೋಣ ನಂಗೆ ದಾಲ ಕೋಡಿಗೆ ಇಜ್ಜಿ ಬಾಬಣ್ಣ ನಾಣಿ ಆನ ಟೀಮನ್ನು ಸೋಪ ಇಲ್ಲ ಕಾಪುಜಿ ಈ ಸತ್ತಿ ದಯಪಂಡ ಈ ಸತಿ ಎಂಕ್ಲ ಇಲ್ಲ ಬೂತ್ ಅಧ್ಯಕ್ಷರು ವಲಯ ಅಧ್ಯಕ್ಷರು ಕಾರ್ಯಕರ್ತರು ಲಕ್ಕದು ಅಂತದೇರು ನಿಕ್ಲನ ಡೋಂಗಿಗೆ ಸರಿಯಾದ ಉತ್ತರ ಕೊರಿಯರ ಸರಿಯಾದ ಅಭಿವೃದ್ಧಿ ಕೆಲಸ ಕಾರ್ಯ ಅವನು ಭಾಗವು ನಿಗ್ಲು ಓವೇನಿ ಕೇಂಡಲ ಇನಿ ಮಲ್ಪಣಂಚಿನ ಶಾಸಕರು ಪುತ್ತೂರು ಉಳ್ಳೇರು ಅಂಚಾದ ಇಪ್ಪನಾಗ ಬಿಜೆಪಿದಾಗಲು ನನದು ಏನು ಕೋಡೆಲ್ಲ ಕುಂಬರಡ ಪಂಡಗ ಪಂಡೆ ನಿಕ್ಲು ಪುತ್ತೂರ್ದಾಗ್ಲು ನಿಜವಾದ ಪ್ರತಿಭಟನೆ ಮಲ್ಪೆರ ಬಲ್ಲಿತ್ತು ದಯಪಡ ಪನಾಡು ಅನ್ನ ಪುತ್ತೂರ್ದಾಗ್ಲು ಮಲ್ಪೆರ ಎಂಕಲ ಇಜ್ಜ ಅನ್ನ ಪಂಡಿತ್ತು ಅಣ್ಣ ನಿಗ್ಲು ತತ್ತದ ಪೋಯರು ನಾನ ಪೋಡ್ಜಿ ನಾನ ನಿಗ್ಲು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಲ್ಪೆರ ಬಿಜೆಪಿದ ಎರಾಂಡ ಲಾಂಚಿನ ತರೆಟ್ಟಿತ್ತನಾಗ್ಲು ಧೈರ್ಯದು ಪೋಡ್ಜಿ ನಿಗ್ಲು ಕಾಂಗ್ರೆಸ್ಗೆ ಸೇರ್ಲೆ ಈ ಪೂರ ಪ್ರಯೋಜನವನ್ನು ಪಡೆಯಲೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆವಡು ನಿಕ್ಲ ಇಲ್ಲ ಅಭಿವೃದ್ಧಿ ಆವಡು ನಿಕ್ಲ ಪೊಣ್ಣು ಪುತ್ತೂರು ಪೋಯಿನ ಏಪಲ ಇತ್ತೆಲ್ಲ ಬರೋದು ನನಲ ಬರ್ಕೊಂಡು ಓಡೆಲ್ಲ ಪೋಪುಜಿ ಪೊಣ್ಣು ಅಂತೆಲ್ಲ ಕೈಕಂಜಿಲ ಬರ್ಕೊಂಡು ಪೂರ ಬರ್ಕೊಂಡು ನಿಕ್ಲ ಈ ಜನಕ್ಕಳನ್ನ ಬಿಜೆಪಿದಾಗಲ್ನ ಡೋಂಗಿಗೆ ನಿಗ್ಲು ತಾರೆ ಬಗ್ಗೋಡು ಬುಕ್ಕದಾದ ಬಣ್ಣಂದ ತಪ್ಪತ್ತೆ ಏನೋ ಒಂಜಿ ಪಂಡೆ ಕೊಡಲ್ಲ ದಾಲ ಕೆಲಸ ಜಂದಾದ ಅನ್ಕೊಡು ದಾಲ ಬೆಲೆ ಜಂದಾದ ಉಂಟು ಸಾಧಾರಣ ಅದು ದಾಲ ಕೆಲಸ ಇಜ್ಜಾಗ ಇದೇ ಬಿಜೆಪಿ ತಗಲಿಗೆ ಅಂಚನೆ ಆಗ್ತದೆ ದಾಲ ಕೆಲಸ ಐತಿ ಈ ರಾಜ್ಯ ನಾಯಕರಿಗಲ ಜಿಲ್ಲಾ ನಾಯಕರಿಗಲ ತಾಲೂಕು ನಾಯಕರಿಗಲ ಇತ್ತ ತಿರುಗುಡ ಒಂಜಿ ತಿರುಗುಡ ತೋಡ ಲಕ್ಕದ ಬೊಳ್ಪು ಪೋಡದು ಒಂಜಿ ಅಭ್ಯಾಸ ಆಗ್ತದೆ ಅಭ್ಯಾಸ ಅವನು ದಾದ ಅನ್ಕೊಡು ಎಡ್ಡೆ ಪಣ್ಣೆರೆ ಆಗ್ಲಿಗೆ ಆಪುಜ ಒಂಜಿ ಆಗ್ಲಿಗೆ ಪನೊಳಿ ಕಾಂಗ್ರೆಸ್ ಆಗ್ಲಿ ಎಡ್ಡೆ ಬೇರೆ ಮಲ್ತೊಂದುಳ್ಳೇರು ಪಂಡ ಪಾತೆರ್ನ ಆಗ್ಲಿಗೆ ಪನೊಳಿ ಅವೆನೆಂಚೆಲ್ಲ ಆಗ್ಲಿ ಪಂಡ್ಪುಜರು ಐನ ವಿರುದ್ಧ ಪಾತೆರ್ದು ಸಮಯ ಕಳೆಯರೆ ಆಗ್ಲಿ ಪಿದಾಡ್ದೇನೆ ಆಗ್ಲ ಪ್ರತಿಭಟನೆಗೆ ಉತ್ತರ ಈತೆಯನ್ನು ಪಣೊಂದು ಬಿಜೆಪಿದಾಗಲು ಒಂತೆ ನಾನು ಐನೂರ ಉಂತಾಲೆ ಅಭಿವೃದ್ಧಿ ಒಟ್ಟಿಗೂ ಸೇರೋಣ್ಲೆ ನಿಗ್ಲ ಕೆಲಸ ಇತ್ತದ ಮಳ್ತೊಣ್ಲೆ ಕಾಂಗ್ರೆಸ್ ಪರವಾದ ಓಟ್ ಪಾಡ್ಲೆ ಕಾಂಗ್ರೆಸ್ನ ಗೆಲ್ಪಾಲೆ ನಿಗ್ಲೆ ಗೆಡ್ಡೆ ಹಾಕು ಅವತ್ತ ನಾನು ಎಂಕಲ ಉತ್ತರ ಕೊರೋಡು ನಿಗ್ಲು ದಾಯ ಉತ್ತರ ಕೊರೋಡು ಅಂದ್ರೆ ಎಂಕಲ್ನ ದುಂಬು ಅವರ ಯಡಿಯೂರಪ್ಪರಿಪ್ಪಿನ ಒಂದು ಸೈಕಲ್ ಕೊರೋ ನಿಂತಾರೆ ಇತ್ತ ಆ ಸೈಕಲ್ ಇದ್ದಿದ್ದೆ ಹೌದೇನೆ ಪುಂಡ ಸೈಕಲ್ ಕೊರೋ ನಿಂತಾರೆ ಶಾಲೆದ ಜೋಕ್ಲೆಗೆ ಆ ಸೈಕಲ್ ಇತ್ತ ಇಜ್ಜಿ ಬರೋಂದು ಇಜ್ಜಿ ಬಕ್ಕೊಂಜಿ ಭಾಗ್ಯಲಕ್ಷ್ಮಿ ಬಾರಮ್ಮ ಇಂತಿನ ಒಂದು ಯೋಜನೆ ಇತ್ತನೆ ಅಂದ್ರೆ ಅಪರೂಪದ ಕೆಲವು ಏನು ದಯಪಂಡ ದಾಲ ಮಲ್ತಜರ ಬಣ್ಣಗ ಇಂಕ್ಲ ಕೊಡ್ತಾನೆ ಎಲ್ಲ ಪಂಪಿರಗಲಿ ಅವಲ ಇನಿ ಕಾರ್ಯಗತ ಅವೊಂದಿಜ್ಜಿ ಅವತ್ತು ಜನಕ್ಲೆಗೆ ನೇರವಾದ ತಿಕ್ಕುನಂಚಿನ ಈ ಗ್ಯಾರಂಟಿ ಯೋಜನೆದ ಪ್ರಯೋಜನ ಇನ್ನು ತಿಕ್ಕೊಂದುಂಡು ಬನ್ನುವ ಪಾತ್ರವನ್ನು ಪಣೊಂದು ಕಾಂಗ್ರೆಸ್ ಕಾರ್ಯಕರ್ತರ ಈ ವಿಚಾರನ ಮಾತ್ರ ತೆರೆಯೋದು ನನ್ನೆಲ್ಲ ಸುಮಾರು ದಗಲ ಬಗ್ಗೆ ಪಣೀರ ಪೊಂಡ ಯಾನು ಉರಿಯ ಪಾತ್ರನ ಯಾವಂದು ನಾನು ಬೇತೆ ದಿಕ್ಕಿಲ್ಲ ಕಾತೊಂದುಳ್ಳೇರು ಅಂಚೆ ಅದು ನೆರಿಮುಗಿರದಾಗ್ಲು ನಿಕ್ಕೆ ಸರಿಯಾದ ಉತ್ತರ ಬಿಜೆಪಿ ದಗ್ಲಿಗೆ ಕೊರುಡು ಈ ಉತ್ತರನಾಗ್ಲು ಪಡೆಯೊಂದು ಮಣಿಪಂದ ಕುಳ್ಳೋಡು ನಮ್ಮ ಒಟ್ಟಿಗೆ ಸೇರನೋಡು ಆಗ್ಲ ಈ ಊರಿನ ಅಭಿವೃದ್ಧಿ ಮಲ್ಪರಾಗ್ಲು ಸಹಕಾರ ಮಲ್ಪೋಡು ಅಪಪ್ರಚಾರವನ್ನು ಉಂಟಾವಡು ಮಲ್ಪಡ ವಿನಂತಿನ ಕಾಂಗ್ರೆಸ್ ಪಕ್ಷದ ಪರವಾದ ಇಂಕ್ಲ ಮಾತೆಲ್ಲ ನಿಲ್ದ ಬಿಜೆಪಿ ಏನೆಲ್ಲ ತರೆಕ್ಟ್ ನಾನೆಲ್ಲ ಆಗ್ಲಿಕ್ಕೆ ಜಪಾನ್ ಆಗ್ಲಿ ಇತ್ತು ಹೆಚ್ಚಿನ ಅಂಶ ನರಿಮುಗರಲ್ಲೂ ಸಹ ಪ್ರತಿಭಟನೆ ಆಗಿದೆ ಸ್ವಲ್ಪ ಎಲ್ಲ ನಾನು ಸುದ್ದಿ ಪತ್ರಿಕೆಯಲ್ಲಿ ನೋಡಿದೆ ಅದರಲ್ಲಿ ಎಲ್ಲಿಯೂ ಸಹ ಜನ ಈಗ ಬೋಣಿ ಆಗ್ತಾ ಇಲ್ಲ ಬಿಜೆಪಿಗರಿಗೆ ಪ್ರತಿಭಟನೆ ಮಾಡ್ಲಿಕ್ಕೂ ಸಹ ಜನ ಇಲ್ಲ ನಮಗೆ ಇವತ್ತು ಜನ ತುಂಬಾ ಬೇಕಾಗಿಲ್ಲ ನಾವು ನಿಮಗೆ ಉತ್ತರವನ್ನು ಕೊಡುವಂತದ್ದು ಅಂದ್ರೆ ನಿಮ್ಮ ಡೋಂಗಿ ಮೋಸ ನಿಮ್ಮ ಈ ನೀವು ಮಾಡ್ತಾ ಇರುವಂತ ಜನರಿಗೆ ಮಾಡ್ತಾ ಇರುವಂತ ದ್ರೋಹ ಅದಕ್ಕೆ ಉತ್ತರವನ್ನು ನಾವು ಕೊಡ್ತಾ ಇರುವಂತದ್ದು ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತೇಳಿ ಯಾರು ಬಿಜೆಪಿಗರಿಗೆ ಮಾತ್ರ ಅಲ್ಲ ಜನಸಾಮಾನ್ಯರಿಗೂ ಸಹ ಇದನ್ನು ಅರ್ಥ ಮಾಡಿಕೊಳ್ಳಿ ಅದಕ್ಕಾಗಿ ಮೊನ್ನೆ ತಾನೇ ಆ ಪ್ರತಿಭಟನೆ ಆದ ನಂತರ ನಾವು ಇದರ ಬಗ್ಗೆ ಎಚ್ಚರಗೊಂಡದ್ದು ನಾವು ಮೊದಲೇ ತೀರ್ಮಾನ ಮಾಡಿದ್ದಲ್ಲ ನಿಮಗೆಲ್ಲ ಅಚ್ಚರಿ ಆಗ್ಬೋದು ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಜನಜಾಗೃತಿಯನ್ನು ಈ ಬಿಜೆಪಿಗೆ ಉತ್ತರ ಕೊಡುವಂತ ಕೆಲಸವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭ ಮಾಡಿದ್ದು ನೀವು ಆಲೋಚನೆ ಮಾಡಿ ಇದು ಹೇಗೆ ಆಗಿರ್ಬೋದು ಅಂತೇಳಿ ಅಂದ್ರೆ ಪುತ್ತೂರು ಅಂತ ಹೇಳಿದ್ರೆ ಇವತ್ತು ವಿಶೇಷವಾಗಿ ನಾವು ಉಲ್ಲೇಖ ಮಾಡುವಂತದ್ದು ಇಡೀ ರಾಜ್ಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತ
ನಮ್ಮ ಸರ್ಕಾರದ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳಲಿಕ್ಕೆ, ಇದನ್ನು ನೋಡಿ ಇವರು ಬೆಚ್ಚಿ ಬಿದ್ದಿದ್ದಾರೆ ಬಿಜೆಪಿಗರು. ಇನ್ನು ನಮಗೆ ಬಚಾವಿಲ್ಲ. ಯಾಕೆಂತ ಹೇಳಿದ್ರೆ ಈ ರೀತಿ ಕೋಟಿ 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 ಪ್ರತಿದಿನ ಪ್ರತಿ ವಾರದಲ್ಲಿ ಒಮ್ಮೆ ಬೆಂಗಳೂರಿಗೆ ಹೋಗುವಾಗ ನೂರಾರು ಕೋಟಿ ರೂಪಾಯಿಗಳನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ತರ್ತಾರೆ. ಇವತ್ತು ಹಳ್ಳಿಯ ರಸ್ತೆಗಳು ಕಾಂಕ್ರೀಕರಣ ಆಗ್ತಾ ಇದೆ. ಇವತ್ತು ಇಡೀ ತಾಲೂಕಿನಾದ್ಯಂತ, ಇಡೀ ವಿಧಾನಸಭಾ ಕ್ಷೇತ್ರದಾದ್ಯಂತ ಶುದ್ಧ ಕುಡಿಯುವ ನೀರಿನ ಕಾಮಗಾರಿಗಳು ನಡೀತಾ ಇದೆ. ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ. ಇನ್ನು ಅದೇ ರೀತಿ ಬೇರೆ ಬೇರೆ ಕೆಲಸಗಳು ಯಾರಿಗೂ ಆಗದ್ದು. ಮುಂದೆಲ್ಲ ನಾವು ಏನಾದರೂ ಒಂದು ಉದ್ದೇಶಕ್ಕೆ ಜಾಗ ಬೇಕು ಅಂದಿದ್ರೆ ಯಾವ ಗ್ರಾಮದಲ್ಲೂ ಜಾಗ ಇರಲಿಲ್ಲ. ಇವರು ಹುಡುಕ್ಲಿಕ್ಕೆ ಹೋದ್ರಲ್ಲ ಜಾಗ ಸಿಗೋದು, ಸರ್ಕಾರಿ ಜಾಗ ಇವರೇ ಮಾಡಿಕೊಂಡ್ರು. ಕೂಡಿದಷ್ಟು ಲಂಚ ಕೊಟ್ಟು ಭ್ರಷ್ಟಾಚಾರ ಮಾಡಿ ಬೇಕಾದಷ್ಟು ಜಾಗವನ್ನು ಅವರೇ ಮಾಡಿಕೊಂಡ್ರು. ಎಲ್ಲಿ ಈಗ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಶಾಸಕರಾದ ನಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದೆಷ್ಟೋ ವಿವಿಧ ಉದ್ದೇಶಗಳಿಗೆ ಇವತ್ತು ಮುಂಡೂರು ಭಾಗದಲ್ಲಿ ಸುಮಾರು 25 ಎಕರೆಯಲ್ಲಿ ದೊಡ್ಡ ಮಟ್ಟದ ಕ್ರೀಡಾಂಗಣ ಆಗ್ತಾ ಇದೆ. ಈ ಜಾಗ ಇರ್ಲಿಲ್ವಾ ಮೊದಲು? ಇವ್ರಿಗೆ ಗೊತ್ತಿರ್ಲಿಲ್ವಾ? ಹುಡುಕ್ಲಿಲ್ವಾ ಇವರು? ಅದೇ ರೀತಿ ಮುಂಡೂರು ಆ ಭಾಗದಲ್ಲಿ ಸಾರಿಗೆ ಇಲಿಕ್ಕೆ ಒಂದು ಟ್ರ್ಯಾಕ್ ಆಗ್ತಾ ಇದೆ. ಇದಿರ್ಲಿಲ್ವಾ? ಅದಕ್ಕಿಂತಲೂ ಮುಖ್ಯವಾಗಿ ನಾನು ಹೇಳುವಂಥದ್ದು, ನಾನು ನಿನ್ನೆ ಅದನ್ನು ಬ್ಲಾಕ್ ಅಧ್ಯಕ್ಷರು ಒದಗಿಸಿದ್ರು. ಸುಮಾರು 55 ಎಕರೆ ಪುತ್ತೂರು ಬ್ಲಾಕ್ ತಾಲೂಕಿನಲ್ಲಿ ಮತ್ತೆ ವಿಟ್ಲ ಈ ಭಾಗದಲ್ಲಿ 20 ಎಕರೆ, ಒಟ್ಟು 75 ಎಕರೆ ಜಾಗವನ್ನು ಗ್ರಾಮ ಪಂಚಾಯಿತಿಗಳ ಮೂಲಕ ಇವತ್ತು ಬಡವರಿಗೆ 5 ಸೆನ್ಸ್ ಕೊಡುವಂತ ಯೋಜನೆಯನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ. ನೋಡಿ, ಇದು ಯಾವುದೇ ಬೇರೆ ವಿಚಾರಗಳಲ್ಲ. ಅದೆಷ್ಟೋ ಮಂದಿ ಬಹಳಷ್ಟು ಸಮಯದಿಂದ ಮನೆ ಕೇಳ್ತಾರೆ, ಸೈಟ್ ಕೇಳ್ತಾರೆ. ಎಲ್ಲಿಯೂ ಸೈಟು ಇಲ್ಲ, ಮನೆಯೂ ಇಲ್ಲ, ಇವರು ಏನು ಮಾಡ್ತಾನೆ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಗೊತ್ತಿತ್ತು. ಈಗ ಎಲ್ಲಿಂದ 75 ಎಕರೆ ಜಾಗ ಬಂತು? ನಾನು ಸುಳ್ಳು ಹೇಳ್ತಾ ಇಲ್ಲ, ದಾಖಲೆ ಸಹಿತ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 75 ಎಕರೆ ಪುತ್ತೂರು ತಾಲೂಕಿನ ಬೇರೆ ಬೇರೆ ಗ್ರಾಮಗಳಲ್ಲಿ ಮತ್ತು ವಿಟ್ಲ ಮತ್ತು ಉಪ್ಪಿನಂಗಡಿಯ ಈ ಭಾಗದಲ್ಲಿ 75 ಎಕರೆ. ನೀವು ಅಂದಾಜು ಮಾಡಿ ಬಡವರಿಗೆ ಎಷ್ಟು ಬಡವರಿಗೆ ಇದರಿಂದ ಮನೆಯನ್ನು ಒದಗಿಸಬಹುದು ಅಂತ ಹೇಳಿ.